ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್, ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಇಂದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಟೂರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್, ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಇಂದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಟೂರ್ ನಡೆಸಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಲಿದ್ದಾರೆ. ಇಂದು ರಾತ್ರಿ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅವರು ವಾಸ್ತವ್ಯವನ್ನ ಹೂಡಲಿದ್ದು, ನಾಳೆ ಹೈಕಮಾಂಡ್ ಭೇಟಿಯಾಗಲಿರುವಂತಹ ಡಿಕೆಶಿ ಖಾಲಿ ಇರುವ 20 ಸಚಿವ ಸ್ಥಾನ ಭರ್ತಿ ಬಗ್ಗೆ ಚರ್ಚೆ. ನಾಳೆ ಹೈಕಮಾಂಡ್ಗೆ ಪಟ್ಟಿ ಸಲ್ಲಿಸಲಿರುವಂತಹ ಡಿಕೆಶಿ ನಾಳೆ ಬೆಂಗಳೂರಿಗೆ ವಾಪಸ್ ಆಗಲಿರುವಂತಹ ಡಿಕೆ ಶಿವಕುಮಾರ್ ಮತ್ತೆ ಜುಲೈ 18ರಂದು ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ. ವರಿಷ್ಠರ ಜೊತೆಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಮಾತುಕತೆ. ಜುಲೈ 19-20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಖಚಿತ. ಕಾಂಗ್ರೆಸ್ನಲ್ಲಿ ಇವಾಗ ಸದ್ಯಕ್ಕೆ ಹಸಿ ಬಿಸಿ ಚರ್ಚೆ ಅಂತಂದ್ರೆ ಸಂಪುಟ ವಿಸ್ತರಣೆಯ ವಿಚಾರ. ಯಾವಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೋ, ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕೋ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಆಗ್ಲಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆಯಾಗಬೇಕು, ಸಚಿವ ಸಂಪುಟ ವಿಸ್ತರಣೆಯಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಶಾಸಕರು ದೆಹಲಿಯ ಯಾತ್ರೆಯನ್ನ ಕೈಗೊಂಡಿದ್ರು. ನನಗೆ ಬೇಕು ಅಂತ ಇನ್ನೊಂದಿಷ್ಟು ಜನ, ನನಗೆ ಬೇಕು ಅಂತ ಇನ್ನೊಂದಿಷ್ಟು ಜನ. ಅಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಿದೆ ನಾವು ಹೇಗೆ ರೂಲ್ ಮಾಡಬೇಕು ಆ ಒಂದು ಸ್ಥಾನವನ್ನು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಇದೆ. ನಾವು ಹಿರಿಯರಾಗಿದ್ದೇವೆ, ಹಿರಿಯ ಶಾಸಕರಾಗಿದ್ದೇವೆ, ನಮಗೆ ಸಚಿವ ಸ್ಥಾನ ಬೇಕು ಅಂತ ದೆಹಲಿಗೆ ಒಂದಿಷ್ಟು ಜನ ಹೋದ್ರೆ ಯಾವಾಗಲೂ ಹಿರಿಯರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಿರ್ತೀರಿ ನೀವು. ನಾವು ಕಿರಿಯರಿದ್ದೇವೆ, ನಾವು ಇತ್ತೀಚೆಗೆ ಬಂದವರಿದ್ದೇವೆ, ಝಡ್ ಕಿಡ್ಗಳಿಗೆ ನಾವು ಸಿಕ್ಕಾಪಟ್ಟೆ ಚಿರಪರಿಚಿತರಾಗಿದ್ದೇವೆ. ನಮ್ಮ ಕಾರ್ಯವೈಖರಿಯನ್ನು ಕೂಡ ನೀವು ನೋಡಬೇಕಾಗತ್ತೆ. ನಮಗೆ ಅನುಭವ ಬೇಕು ಅಂತಂದ್ರೆ ನೀವು ಆಪರ್ಚುನಿಟಿ ಕೊಡಬೇಕು. ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬಂದವರು ಇದ್ದಾರೆ. ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಡಿಕೆ ಶಿವಕುಮಾರ್ ಅವರು ಇವತ್ತು 2 ಗಂಟೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. 2 ಗಂಟೆಗೆ ದೆಹಲಿಗೆ ಹೋಗಿ ತಲುಪ್ತಾರೆ, ಅಲ್ಲಿ ಉಳ್ಕೊಂತಾರೆ. ನಾಳೆ ಬೆಳಗ್ಗೆ ಹೋಗಿ ಹೈಕಮಾಂಡ್ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಇದೆಲ್ಲವೂ ಸೇರಿಕೊಂಡು ಒಂದು ಮೀಟಿಂಗ್ ನಡೆಸ್ತಾರೆ. ಆ ಮೀಟಿಂಗ್ನಲ್ಲಿ 20 ಖಾಲಿ ಇರುವ 20 ಸಚಿವ ಸ್ಥಾನವನ್ನ ಭರ್ತಿ ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಇವತ್ತು 2 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಫ್ಲೈಟ್ ಅನ್ನ ಹತ್ತಲಿದ್ದಾರೆ. ಅಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಡಿಸ್ಕಷನ್ ಆಗುತ್ತೆ? ಕೊನೆಗೂ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ದೆಹಲಿಯ ವರಿಷ್ಠರಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿದ್ದು, ಇವತ್ತು ಮಧ್ಯಾಹ್ನ 2 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ವಿಚಾರ ಖಾಲಿ ಇರುವಂತಹ 20 ಸಚಿವ ಸ್ಥಾನಗಳ ಭರ್ತಿ ಮಾಡುವಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಯಲ್ಲಿ ಚರ್ಚಿಸುವಂತ ನಿಟ್ಟಿನಲ್ಲಿ ತೆರಳ್ತಾ ಇರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಏನಿದ್ರು ಅವರು ಮರಳಿರುವಂತದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಹಾಗೇನೆ ಹೈಕಮಾಂಡ್ ವರಿಷ್ಠರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಈ ಒಂದು 20 ಸಚಿವ ಸ್ಥಾನಗಳ ಭರ್ತಿ ಮಾಡುವಂತ ವಿಚಾರಕ್ಕೆ ಏನು ಚರ್ಚೆಯನ್ನ ನಡೆಸಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸುವುದಾದ್ರೆ ಈ 20 ಸ್ಥಾನಗಳಲ್ಲಿ 20 ಸ್ಥಾನಗಳನ್ನ ಏನು ಭರ್ತಿ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಒಂದು 2-3 ಸ್ಥಾನಗಳನ್ನ ಹಾಗೆ ಮೀಸಲಿಟ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನಗಳನ್ನು ಹಂಚಿಕೆ ಮಾಡುವಂತ ಸಾಧ್ಯತೆ ಇದೆ, ಅಥವಾ 20ಕ್ಕೂ 20 ಸ್ಥಾನವನ್ನು ಕೂಡ ಇಲ್ಲಿ ಭರ್ತಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಂತಿಮವಾಗಿ 2ನೇ ಪಟ್ಟಿಯನ್ನು ಹಿಡಿದು ಈಗಾಗಲೇ ಏನು ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಏನು ಜುಲೈ 18ಕ್ಕೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೊಮ್ಮೆ ಏನು ಸಿದ್ದರಾಮಯ್ಯನವರ ಜೊತೆಯಲ್ಲಿ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ಜುಲೈ 19 ಅಥವಾ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಒಂದು ಫೈನಲ್ ಲಿಸ್ಟ್ ಹೊರಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಖಚಿತ ಒಂದು ಲಿಸ್ಟ್ ಹೊರಬರುತ್ತೆ. ಆ ನಿಟ್ಟಿನಲ್ಲಿ ಏನು 2ನೇ ಲಿಸ್ಟ್ ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಏನು ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಅಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಸೀನಿಯಾರಿಟಿ ಇರಬಹುದು, ಜಾತಿವಾರು ಇರಬಹುದು, ಜಿಲ್ಲಾವಾರು ಇರಬಹುದು, ಹೀಗೆಲ್ಲ ಅಂಶಗಳು ಇದೆ. ಒಂದು ಕಡೆ
ಹೊಸಬರಿಗೆ ಅವಕಾಶವನ್ನು ಕೊಟ್ರೆ ಹಿರಿಯರ ಒಂದು ಕೆಂಗಣಿಗೂ ಕೂಡ ಗುರಿ ಆಗ್ಬೇಕಾಗುತ್ತೆ, ಅವರ ಅಸಮಾಧಾನಕ್ಕೂ ಕೂಡ ಗುರಿ ಆಗ್ಬೇಕಾಗುತ್ತೆ. ಹೀಗಾಗಿ ಅಂತ ಇಂತೂ ಜೋಯಲ್, ಯಾವೆಲ್ಲ ಶಾಸಕರು ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಿ? ಎಸ್, ಇಲ್ಲಿ ಪ್ರಮುಖವಾಗಿ ಗಮನಿಸಿ ಸಾಕಷ್ಟು ಶಾಸಕರು ಈಗಾಗಲೇ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಶೋಕ್ ಪಟ್ಟಣ್ ಅವರು ಈಗಾಗಲೇ ದೆಹಲಿಗೆ ಅಂದ್ರೆ ಒಂದಷ್ಟು ಶಾಸಕರನ್ನ ಒಳಗೊಂಡು ಅವರು ಏನು ಹೋಗಿ ಬಂದಿದ್ರು. ಸೊ ಇಲ್ಲಿ ಅವರು ಏನು ಈ ಒಂದು ಸಿಎಂ ಸ್ಥಾನ ಬದಲಾಗೋದಕ್ಕಿಂತ ಮುಂಚಿತವಾಗಿಯೇ ಅವರು ಹೋಗಿದ್ರು. ಅದೇ ರೀತಿಯಲ್ಲಿ ಕಳೆದ ಬಾರಿ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಅವರು ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅದೇ ರೀತಿ ಸಾಕಷ್ಟು ಹೊಸ ಶಾಸಕರುಗಳು ಕೂಡ ಇದ್ದಾರೆ. ಈ ರೀತಿಯಾಗಿ ದೊಡ್ಡ ಒಂದು ಲೀಸ್ಟೇ ಇಲ್ಲಿದೆ. ಹೀಗಾಗಿ ಏನು 2-3 ಬಾರಿ ಆಯ್ಕೆಯಾದಂತವ್ರು ಇರಬಹುದು, 2ಕ್ಕಿಂತ ಹೆಚ್ಚು ಬಾರಿ ಆಯ್ಕೆಯಾದಂತವ್ರು ಇರ್ಬೋದು, ಅಥವಾ ಮೊದಲ ಬಾರಿ ಆಯ್ಕೆಯಾದಂತವ್ರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಲೀಸ್ಟ್ ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಅಂತಿಮವಾಗಿ ಏನು ಹೊಸಬರಿಗೆ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂತ ಅಂಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಈ ಬಾರಿ ಹೊಸ ಮುಖಗಳನ್ನ ಸಂಪುಟದಲ್ಲಿ ನೋಡಬಹುದು. ಅದೇ ರೀತಿ ಹಿರಿಯರ ಒಂದು ಅಸಮಾಧಾನಕ್ಕೂ ಕೂಡ ಗುರಿಯಾಗಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಹೈಕಮಾಂಡ್ ಇರ್ಬೋದು ಅಥವಾ ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಯಾವ ರೀತಿಯಾಗಿ ಸರಿದೂಗಿಸ್ತಾರೆ, ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕಾವ್ಯ, ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಅಂದ್ರೆ 50ಕ್ಕೂ ಜಾಸ್ತಿ ಜನ ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಇರೋದು 20 ಸೀಟು, 20 ಮಂತ್ರಿ ಸ್ಥಾನ. ಅದಕ್ಕೆ 50 ಜನ ಈಗ ಆಲ್ರೆಡಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ.